ಬರ್ಲಿ ಇವತ್ತು. ನೀರು ಇಕ್ಕಂಬ್ಲಿ, ನೀರು ಇಕ್ಕಣ ಮಾತಾಡ್ತೀನಿ ನಾನು. ಹೇಗೆ ಮಾತಾಡಲ್ಲ ಇವತ್ತು ಎತ್ತು ತಾನೆ. ನೀನು ಫಸ್ಟ್ ಖರ್ಚು ಕೊಡು ಹಣ ಅಂತೀನಿ, ಖರ್ಚು ಇಸ್ಕೋಬೇಕು. ನಾನೇನೇನು ಬೆಳೆಯ ಕೇಳಲ್ಲ, ಬೇರೆ ಯಾತ್ರೆ ಹೋಗಿ ಕೇಳಲ್ಲ ಅಷ್ಟೇ. ಅದೇನೈತೆ ಮೋಟ್ರು ಅದು ಎಲ್ಲ ಸರ್ ಮಾಡಿಸಿದ್ದು ಅದನ್ನು ಖರ್ಚು ಕೊಡು ಅಂತೀನಿ. ಖರ್ಚು ಕೊಟ್ಟು ನೀರು ಇಕ್ಕಂಬ್ಲಿ ಹೇಳು. ಪುಕ್ಸಟ್ಟೆ ಹೊಡೆದ್ಬಿಟ್ರೆ ಅದಕ್ಕೆ ಅವರಿಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗೋದಿಲ್ಲ. ಪುಕ್ಸಟ್ಟೆ ಮಾಡ್ಕೊಬಿಟ್ರೆ ಏನೂ ಗೊತ್ತಾಗೋದಿಲ್ಲ ಅವ್ರಿಗೆ. ಏನು ಕುಚಿಕೋ, ಯಾತ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ ನಮ್ಮ ಅಣ್ಣಯ್ಯ ನೀರಿಕ್ಕಕ್ಕೆ ಬತ್ತಾನೇನೋ ಅಂತ ನೋಡ್ತಾ ಇದ್ದೀನಿ. ನೀರಿಕ್ಕಕ್ಕೆ ಬತ್ತಾನ ಅವನು, ಅದಕ್ಕೆ. ಅಲ್ಲ ಖರ್ಚು ಮಾತ್ರ ಕೊಡೋದಿಲ್ಲ, ನೀರಿಕ್ಕಕ್ಕೆ ಮಾತ್ರ ಬಂದುಬಿಡ್ತಾನೆ. ಏನಂಗೆ ಸ್ವಂತ ಬೋರು ಅಂತ ಹೇಳಿ ಬಂದುಬಿಡ್ತಾನೆ. ಒಂದಿಷ್ಟು ಹೆಚ್ಚು ಕಮ್ಮಿ ಒಂದಿಷ್ಟು ಪೈತೆ ಅಲ್ಲ, ಕೈ ಹೆಸ್ರು ಕಣ ಬಂದಿಲ್ಲಿ ಬಿಸ್ಲಾಗ ಯಾರು ಮಾಡ್ತಾರೆ ಅಂತ ಅದೇ ಹೋಗ್ಬಿಟ್ನಲ್ಲ. ಅದಕ್ಕೇ ನನಗೊಂಥರ ಅವ್ನು ಬಂದ್ರೆ ಹಂಗೆ ಹೇಳೋಣಪ್ಪ ಅನ್ನಿಸ್ಬಿಟ್ಟೈತಿ. ಹೇಳ್ಬಿಡು ಆ ಶೆಡೆ ನನ್ನ ಮಗುಗೆ. ಇಲ್ಲೋಡು ಶೆಡೆ, ನೀನು ದುಡ್ಡು ಕೊಡಂಗಿದ್ರು ಮಾತ್ರ ಇಕ್ಕೆ, ಇಲ್ಲಾಂದ್ರೆ ಇಕ್ಕೆ ಹೋಗ್ಬಿಡ. ನೀನು ಫಸ್ಟಲ್ಲಿ ಬಿಡಲ್ಲ ಹೇಳ್ತೀನಿ ಅಂತ ಹೇಳಿ ನೀರು ಇಕ್ಕೆ ಬಿಡ್ಬೇಡ ಇಷ್ಟೇನೆ. ಖರ್ಚು ಕೊಟ್ಟು ನೀನು ನೀರಿಕ್ಕೆ ಅಂತ ಹೇಳಿ ಕಡ್ಡಿ ಎರಡು ತೊಗೊಂಡಾಗಂಗೆ ಮಾತಾಡು ಅಷ್ಟೇ. ಇವತ್ತು ನಾನು ಖಂಡಿತವಾಗಿ ಹೇಳೋಣ ಅಂತ ನೀರಿಕ್ಕೆ ಬೇಡ ಅಂತೇಳಿ ಇಷ್ಟೇನೆ. ನಾವು ಇಲ್ಲೋಡು ವೇದು, ನಾನು ಯಾವ್ದಕ್ಕೂ ಕೆಣಿಸೋಣಿ ಮಾಡೋಕ್ಕೆ ಹೋಗಲ್ಲ. ಬಿಡು ಅತ್ಲಾಗೆ ಇಕ್ಕೇನ್ರಿ ಕೆಮ್ಮೇಳ ಅಂತ ಸುಮ್ಮನೆ ಆಗ್ತೀನಿ. ನನಗೆ ಯಾವಾಗ ಅವತ್ತು ಯಾತ್ಕನ ಕರೆದ್ರೂ ಬರಲಿಲ್ವ, ಬಿಸ್ಲಾಗ ಯಾರು ಅಂತ ಅದೇ ಹೋಗ್ಬಿಟ್ಟ ಕಳ್ಳ. ಮೈನ್ ಮೇಸ್ಕೊಂಬಲ್ಲ ಕಾಣಲ್ಲ ಅವನು, ಮೈನ್ ಮೇಸ್ಕೊಂಬಲ್ಲ. ಅಲ್ಲ ದುಡ್ಡು ಕೊಡಲಿಲ್ಲ ಅಂದ್ರೆ ಹಾಳಾಗಿ ಹೋಗಲಿ. ಹೇಳು, ಅವ್ರು ನಮಗೆ ಆಗ್ತಾರಲ್ಲ. ಈಗ ಒಂದೇ ಸತಿ ಅದ್ರ ಬೆಲೆ ಗೊತ್ತಾಗ್ಬೇಕಂದ್ರೆ ಅವರಿಗೆ ಹೇಳಿದ್ರೇ ಮತ್ತೆ, ಇಲ್ಲಾಂದರೆ ನಮ್ಮ ಬೋರಿನ ಬೆಲೆ ಗೊತ್ತಾಗಲ್ಲ. ನೀರು ಬರೋದು ಏನು ಬಿಡು, ಏನೋ ಬತ್ತವೇನೋ ಪುಕ್ಸಟ್ಟೆ ಹೊಡ್ಕೊಂಬೋದು ಅಂತ ಹೇಳಿ ಸದ್ರ ತಗೊಂತಾರೆ. ನಾನು ಅದನ್ನು ದುಡ್ಡು ಇಸ್ಕೊಂಡು ಅದ್ರ ಬೆಲೆ ಏನು ಅಂತ ಗೊತ್ತಾಗಬೇಕು. ಹಂಗಾದ್ರೆ ಮತ್ತೆ ನನ್ನ ಮಗ ಹೇಳ್ದಂಗೆ ಕೇಳೋದಿಲ್ಲ ಅಂದ್ರೆ ಕೇಳಲ್ಲ. ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಮತ್ತು ಪುಕ್ಸಟ್ಟೆ ಮಾಡ್ಕೊಂಡು ಯಾರು ಒಂದು ಯಾವ್ದಕ್ಕನಾಗಲಿ ಬೆಲೆ ಗೌರವ ಕೊಡ್ಬೇಕು. ನಾವೇನೋ ಒಂದಿಟ್ಟು ಮಾಡ್ಕೊಂತ ಇದ್ದೀವಿ ಅಂದರೆ ಅದಕ್ಕೊಂದು ಗೌರವ ಕೊಡಬೇಕು. ಅದು ಬಿಟ್ಬಿಟ್ಟು ಹಂಗೆ ಬೋಡು ಏನು ಇವ್ನು ಮಾಡ್ತಾನೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿರಿ. ಅದೇ ನಾನು ಹೇಳಿಲ್ವೇ, ನೀನು ಒಂದು ಪಟ್ಟು ಏಳು ಇಷ್ಟೇನೆ. ಮಕ್ಕಳ್ದಂಗೆ ನೀನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತೀಯ? ಸುಮ್ಮನೆ ನಿಲ್ಲೋಡಿಲಿ, ನೀನು ನೋಡೋ ಸೆಡೆ ನೀನು ಇಕ್ಕೆ ಬೇಡ ಅಷ್ಟೇನೆ. ನಾನು ಹೇಳ್ತೀನಿ ನಡಿಯಲ್ಲ, ಬೈತ್ ಇವಾಗ ಇಕ್ಕೆಂತ ನಡಿ, ಬಂದೇನೋ ನೋಡೋಣ. ಯಾತೋ ವೇದಪ್ಪ ಸಿದ್ಲಿಂಗು ಹಂಗೆ ಮಾತಾಡ್ತಾ ಇದ್ದೀರಾ? ನಮ್ಮ ಅಣ್ಣ ಕಣಣ್ಣ. ನೀರು ಇಕ್ಕೆಂತಾನೆ, ನೀರು ಇಕ್ಕೊಂಡನು ಖರ್ಚು ಕೊಡಲ್ಲ, ಏನಿಲ್ಲ. ಈಗ ನಾವೇನು ಅವ್ನು ಬೆಳೆಯೋ ಕೇಳಲ್ಲ, ಮತ್ತು ನಾವು ಯಾತ್ರಾಗೂ ಏನು ಕೇಳೋಕೆ ಹೋಗಲ್ಲ. ಇವಾಗ ನಾನು ಮೋಟ್ರ್ ಸುಟ್ಟಿತ್ತು, ಅದಕ್ಕೆ ಒಂದು ಅರ್ಧ ಖರ್ಚು ಕೊಡು ಅಂದೆ, ಕೊಡಲಿಲ್ಲ. ಬೇಡ ಅತ್ಲಾಗ ಹೋಗ್ಲಿ ಕೊಡ್ತೀನಿ ಅಂದ, ಕೊಡಲಿಲ್ಲ. ಮೊನ್ನೆ ಪೈಪೆಲ್ಲ ಇದಾಗಿದ್ವು, ಇಲ್ಲೆಲ್ಲ ತೆಗ್ದಿದ್ವಿ. ಇಲ್ಲೊಂದಿಟ್ಟು ಕೆಲಸ ಬೇರೆ ಇತ್ತು, ಪೈಪ್ ಬೇರೆ ಹಾಕ್ಬೇಕಾಗಿತ್ತು, ಇಲ್ಲೊಂದಿಟ್ಟು ಹೊಡೆದಿತ್ತು. ನಾನು ಅದಕ್ಕೆ ಅಣ್ಣ ಬಾರೋ ಅಂತ ಹೇಳಿ ಇಬ್ಬರು ಬೇಗ ಅತ್ಲಾಗ ಏನೋ ಒಂದು ಮಾಡೋಣ, ಜಲ್ದಿ ಆಗುತ್ತೆ ಬಿಸ್ಲಾಗ ಯಾರು ಅಂತ ಹೇಳಿ ನಾನು ಕರಿತೀನಿ. ಬರಲೇ ಇಲ್ಲ. ಆಗ ಇಂಥವ್ಕನ ಆಗಲಿಲ್ಲ ಅಂದ್ರೆ ಹೆಂಗಣ್ಣ? ಅಂಥವೆಲ್ಲ ನಮಗೆ ಕೈ ಹೆಸ್ರಕ್ಕೆ ಆಗಲಿಲ್ಲ ಅಂದರೆ ಭಾಳ ಸಿಟ್ಟು ಬರುತ್ತೆ ಕಣ್ಣ. ನಾವು ನೋಡಪ್ಪ, ನಾವು ಏನೇ ಮಾಡಿದ್ರು ಇವ್ರದ್ದು ಇಷ್ಟೇ ಅಲ್ವೇ, ಇವ್ರದ್ದು ಬುದ್ಧಿ ಹಂಗಾಗ್ಬಿಡುತ್ತೆ ನನಗೆ. ಸಿಟ್ಟು ಬಂದುಬಿಡ್ತು. ಅದಕ್ಕೆ ಮತ್ತು ನೀರು ಇಕ್ಕಿ ಬಿಡೋ ಖರ್ಚು ಕೊಡು, 5,000 ಆಗೈತೆ, 2,500 ಖರ್ಚು ಕೊಡು ಅಂತ ಹೇಳ್ತೀನಿ ಅಷ್ಟೇ. ನಿಮ್ಮಣ್ಣ ಏನೇ ಅಂದ್ರೂ ಸೋಂಬೇರಿ ಹೇಳಿ ಮಾಡಲ್ಲ ಅವ್ನು. ಕಳ್ಳ ಅವ್ನು ಆಲೆ ಮೈ ಉಂಟ್ಕೊಂಡವನೇ ಮಾಡಲ್ಲ ನಿಮ್ಮಣ್ಣಯ್ಯ. ಅವನ ಹಿಂಗೆ ನಾವು ನಾಲೇನೆ ಒಂದು ತಲೆ ಕೆಡಿಸಿ ಮಕ್ಕ ಹೋಗ್ಬಿಡ ಸುಮ್ಮನೆ. ಮೈತಿ ಆತನಾಗಲಿ ದುಡ್ಡು ಇಸ್ಕೊಂಡು ಬಿಟ್ರೇನೆ ಮೈತಿ. ಇಲ್ಲಾಂದರೆ ಅದ್ರ ಬೆಲೆ ಗೊತ್ತಾಗಲ್ಲ. ಬಿಡು ಏನು ಇವ್ನು ದೈತೆ ಮಾಡ್ಕ್ಯವನ, ಬಿಡು ಏನು ಅಂತ ಹೇಳಿ ತಾಚಾರ ಮಾಡ್ತಾರೆ. ಅದಕ್ಕೆ ಇವತ್ತು ಬಂದಾಗ ಹೇಳ್ತೀನಿ, ನೀರಿಕ್ಕೆ ಬೇಕಪ್ಪ, ಖರ್ಚು ಕೊಟ್ಮೇಲೆ ನೀನು ನೀರಿಕ್ಕೆ ನಾನೆಲ್ಲ ಖರ್ಚು ಹಾಕಿ ಸರ್ ಮಾಡಿಸಿದ್ದೀನಿ ಅಂತ ಹೇಳಿ ನಾನು ಹೇಳ್ತೀನಿ. ನಾನು ತಡಿತೀನಿ, ಇವತ್ತು ಬರಲಿ. ಬಂದ ಈಗ ಬರ್ತಾ ಇದ್ದಾನೆ. ನೀನು ಇಕ್ಕೆ ಬಿಡಪ್ಪ ಅಂತೀವಿ. ಖರ್ಚು ಕೊಡು, ಇಟ್ಟು ಆಗೈತೆ ಅಂತ ಮಾತಾಡ್ತೀನಿ. ಎಲ್ಲ 3,000 ಆಗೈತೆ, ಎಲ್ಲ ಹಾಕ್ಯಣೋದು ಬಾಡಿಗೆ ಅದು ಇದು ಅಂತೇಳಿ 3,000 ಕೊಡಪ್ಪ ಅಂತ ಹೇಳಿ ಇಸ್ಕೊಂತೀನಿ ಅಷ್ಟೇ. ಇಸ್ಕೊಳ್ಳೋಣ, ಮುಂದೊಂದು ದಿನ ಯಾತ್ಕಣ ಅವ್ರು ಕಷ್ಟ ಸುಖ ಅಂತ ಬೇಕಾದ್ರೆ ಕೊಡೋಣ, ಅದೊಂಥರ. ಅದೇ ಮಾತಿ ಇಸ್ಕೊಂಡಿಕ್ಕೆ ಏನು ಮುಂದೆ ಯಾತನ ಹುಡುಗರ್ಗೆ ಮದುವೆ ಪಜ್ಜಿಗೆ ಯಾತನ ಬೇಕಾದ್ರೆ ಮಾಡಿಸ್ಕೊಡು ಮೈತಿ. ಯಾತನ ಕಷ್ಟ ಸುಖಕ್ಕೆ ಬೇಕಾಗುತ್ತಿರೋ ಕೊಡು ಮೈತಿ. ಇವಾಗ ಅವ್ರು ತೆಗಿದ್ರೆ ಅವ್ರು ಏನಿಲ್ಲ ಅಲ್ಲ ಅಷ್ಟೇನೆ. ಅದಕ್ಕಾಗಿನ ಇಲ್ಲಿ ನೋಡಿ, ಸುಮ್ಮನೆ ₹1 ಬಿಡ್ಬಿಡ, ಅವ್ರ ತೆಗೆಲ್ಲ ಇಸ್ಕೊಂಡಿಕ್ಕೆ ನೀನು. ಬಂದ ನಡಿ ಹೋಗೋಣ. ಎಲ್ಲ ಹಿಂಗೆಲ್ಲ ಇಕ್ಕೊಂಡು ಎಲ್ಲ ಇತ್ಲಾಗೆಲ್ಲ ತಿರುಗಿ ಬಿಡ್ತೀನಿ ಇವತ್ತು ಜಲ್ದಿ. ಇಕ್ಕೆ ಇರಲಿಲ್ಲ, ಎಲ್ಲನ ಒಣಗ್ದಂಗೆ ಆಗಿವೆ. ಬಿಸಿಲು ಅಂತಟ ಐತೆ, ಅದಕ್ಕೆ ಜಲ್ದಿ ನೀರು ಇಕ್ಬಿಡ್ಬೇಕು ಇವತ್ತು. ಅವನಿನ್ನ ಯಾವಾಗ ಇಕ್ತಾನೇನೋ ನಮ್ಮ ಪಾಡಿ ನಾನು ಇಕ್ಕೊಂತೀನಿ. ಹೆಂಗೆ ಬರ್ತಾವಂಗೆ ನೀರಂತೆ ನನ್ನ ಬೋರ್ನ ನೋಡಂಗೆ. ಅಬ್ಬಾ ತೀಡ್ತವೆ. ಏನೋ ನೀರು ಇಕ್ಕೆ ಬಿಡಕಣ ನೀನು. ಖರ್ಚು ಕೊಟ್ಟು ನೀನು ಆಮೇಲೆ ನೀರು ಇಕ್ಕೆ.
3,000 ರೂಪಾಯಿ. ನೀನು ಕೊಡ್ದಂಗೆ ಹಂಗೆ ನೀರು ಇಕ್ಕೊಂತ ಇದೆಯಲ್ಲ, ಏನೋ ನಾನು ನೀರು ಬಿಡ್ತಾ ಇದ್ದೀನಿ ಬಿಡು, ಒಡ್ಕಂಬ್ಲಿ ಬೆಳ್ಕಂಬ್ಲಿ ಅಂತೇಳಿ ನಾನು ನೀರು ಬಿಡ್ತಾ ಇದ್ದೀನಿ ಅಂಥದ್ರಾಗ ನೀನು ಇನ್ನು ನನಗೆ ಯಾತನೂ ಖರ್ಚು ಕೊಟ್ಟಿಲ್ಲ ಏನಿಲ್ಲ. ಬಾರ ಒಂದಿಟ್ಟು ಪೈಪ್ ಹೊಡೆದೈತೆ, ಪೈಪನ್ನು ಹಾಕೋಣ ಅಂತೇಳಿ ಯಾತ್ಕನ ಕರೆದ್ರೂ ಬರೋಲ್ಲ ಏನಿಲ್ಲ. 3,000 ರೂಪಾಯಿ ಖರ್ಚು ಕೊಟ್ಟು ನೀನು ಆಮೇಲೆ ನೀರು ಇಕ್ಕ. ಏನೋ ಕೊಡ್ತೀನಿ ಬಿಡ ಮರ, ನಾನೇನು ತಿಂಬಲ್ ನಿನ್ನ ದುಡ್ಡು, ಅದು ಯಾಕಂಗೆ ಆಡ್ತೀಯ? ಇಲ್ಲ 3,000 ದುಡ್ಡು ನೀನು ಫಸ್ಟ್ ಕೊಡು, ಆಮೇಲೆ ನೀರು ಇಕ್ಕೆ. ನೀನು ಇಕ್ಕಂಗೆ ಕೊಡ್ದು, ನಾನು ಅದಕ್ಕೆ ಅಡ್ಡ ಹಾಕಿ ಬಂದಿದ್ದೀನಿ, ನಮ್ಮಲ್ಲಿ ತಕ್ಕ ಹೋಗ್ಲಿ ಅಂತೇಳಿ ಅಲ್ಲಿ ಮಡೆ ಕೊಟ್ಟು ಬಂದಿದ್ದೀನಿ. ನೀನು ಫಸ್ಟ್ ಕೊಟ್ಟು ಆಮೇಲೆ ನೀನು ನೀರು ಇಕ್ಕೆ. ಸುಮ್ಮನೆ ಇಕ್ಕೆ ಬಿಟ್ರೆ ನೀನು ಏನು ನಮಗೇನೇನು ನಾನು ಬೆಳೆದಿರೋ ಬೆಳೆಯಾಗ ನಾನು ಯಾತ್ ಕೇಳಲ್ಲ, ನಿನ್ಗೇನು ನಾನು ಯಾತ್ ಕೇಳಲ್ಲಪ್ಪ. 3,000 ಎಲ್ಲಿಂದ ತಗೊಂಬಂದು ಕೊಡೋಣ? ನೀನು 3,000 ಇಲ್ಲ, 1 ರೂಪಾಯಿ ಇಲ್ಲ ಅಂತ ತೆಗೆದ್ರೆ 1 ರೂಪಾಯಿ ಬೆಳೆನೂ ನಾವು ತಾಂಡಿಲ್ಲ. ಪೀಸ್ ದಿವಸ ಆಗೈತಿ, ಯಾವುದೋ ಒಂದಿಟ್ಟು ತರಕಾರಿ ಬೆಳ್ಕೊಂಬದ ಆಂಟೀನಿ, ಅವಾಗ ಒಂದು 50, ಇವಾಗ ಒಂದು 50 ಮಾರ್ಕೊಂತೀವಿ. ಒಂದು 100, 200 ರೂಪಾಯಿ ಬೋರು ತಿಂಗ್ ತರಕಾರಿದ 500 ರೂಪಾಯಿ ಗಟ್ಲಿ ಇಷ್ಟೇ ಅಪ್ಪ. ನಾವೇನು ಶಾನೆ ದುಡ್ಡು ನೋಡೇ ಇಲ್ಲ, ಅದ್ರಾಗೆ 3,000 ರೂಪಾಯಿ ದುಡ್ಡು ನಿನ್ಗೆ ಎಲ್ಲಿಂದ ತಗೊಂಬಂದು ಕೊಡ್ಲಿ? ಬಿಡಲ್ಲ, ಕೊಡ್ತೀವಿ. ಅದು ಯಾಕಂಗೆ ಆಡ್ತೀವಿ? ಇನ್ನೊಂದು ಪಟ್ಟಿ ಕೊಡ್ತೀವಿ, ಬಿಡಲ್ಲ. ಖರ್ಚು ಸ್ಯಾನೆ ಆಗುತ್ತೆ ಒಬ್ಬನ ಮೇಲೆ ಅಂದರೆ. ಇವಾಗ ನೀನು ಹೊಡ್ಕೊಂತಿ ತಾನೆ, ಈಗ 3,000 ಅಂದರೆ ನೀನು 3,000 ಕೊಡ್ಬೇಕು. 6,000 ಆಗೈತಿ. ಯಾರೇ ಆಗಲಿ ಎಲ್ಲೇ ಆಗಲಿ, ಈಗ ಬೇರೆ ಹೊಲ ಮಾಡ್ತಾ ಇದ್ದಾರೆ ಅಂದರೆ ಬೆಳೆಯೋಕೆ ಅರ್ಧ ಬೆಳೆ ಕೊಡಬೇಕು. ಎಲ್ಲ ಪ್ರತಿಯೊಂದು ಮಾಡ್ಬೇಕು, ಕೂಲಿಕ್ ಮಾಡಿ ಬೆಳೆಯೋಕೆ ಅರ್ಧ ಬೆಳೆ ಕೊಟ್ಟು ಅವ್ರ ಅರ್ಧ ತಗೋಬೇಕು. ಹಂಗಿರೋದು ಗುಚ್ಚೆ ಮಾಡೋದಂದ್ರೆ ನಾವು ಏನ ಅಷ್ಟು ಕೊಟ್ಟಿರೋದು ಹೆಚ್ಚು. ನೀನು ಇಲ್ಲಂತ ಅಲ್ವಟ್ಟಾಡ್ಬೇಡ, ಸುಮ್ಮನೆ ಕೊಡೋದು ಕಲ್ಕ ನೀನು ಅಷ್ಟೇನೆ, ಇಲ್ಲ ನೀರಿಕ್ಕೆ ಬೇಡ. ವೇದು, ನೀನು ಮಾತಾಡಬೇಡ ಕಣ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ನೀನು ಯಾಕೆ ಮಾತಾಡ್ತೀಯ? ನಿನಗೆ ಗೊತ್ತಿಲ್ದಲ್ಲೇ ಸುಮ್ಮನೆ ಮಾತಾಡಬೇಡ. ಇಲ್ಲೋಡು, ನೀನು ಮಾತಾಡೋ ಅಂಥದ್ದೇನಿಲ್ಲ. ನಾನುಂಟು, ನನ್ನ ತಮ್ಮ ಉಂಟು, ನೀನು ಮಾತಾಡಬೇಡ. ಮಾತಾಡ್ತಾನ ಅವನು. ಮಾತಾಡೋ ಅಧಿಕಾರ ಐತಿ ಅವ್ನಿಗೆ. ಇವತ್ತು ಪ್ರತಿಯೊಂದು ನಮ್ಮ ಮನೆ ನಮ್ದು ಏನೈತಿ ಹೊಲದ ಕೆಲಸ, ಏನು ಪೈಪ್ ಹೊಡೆದಿದ್ರಾಗಲಿ ಏನಾಗಲಿ ನಿನ್ನ ನೀರು ಇಕ್ಕೆಂತಾನು ಬರೋಲ್ಲ. ಇವತ್ತು ಅವ್ನು ಬಂದು ನನಗೆ ಸಹಾಯ ಮಾಡ್ತಾನೆ, ಮಾತಾಡ್ತಾನೆ. ಅವ್ನು ಮಾತಾಡೋ ಅಂಥದ್ದು ಇಲ್ಲ ಅಂತ ಹೇಳ್ತೀಯಲ್ಲ, ಮಾತಾಡ್ತಾನೆ ಅವ್ನು. ಮಾತಾಡೋ ಅಧಿಕಾರ ಐತೆ, ಮಾತಾಡ್ತಾನೆ ಅವನು. ಏನು ಅಣ್ಣ, ಈಗ ಮಾಡ್ಕೊಂತೀಯ ಅಂದಮೇಲೆ ಒಂದು ಸರಿಬೇಕು. ಯಾತ್ಕನ ಕೈ ಹಸ್ರಕ್ಕಾಗಬೇಕು, ಇಲ್ಲ ಅವ್ರಿಗೂ ಸಿಟ್ಟು ಬರುತ್ತೆ. ನೀನು ಅದೇ ಹೋಗ್ತಿ ಅಂತೀಯ, ಯಾತ್ಕನ ನೀರು ಮಾತ್ರ ಇಕ್ಕೆಮಕ್ಕೆ ಬಂದ್ಬಿಡ್ತೀಯ ಅಂತಿ. ನಾನು ಇಲ್ಲೋಡಿಲ್ಲ ಅವತ್ತು, ಯಾಕೆ ನನಗೆ ಸೆನಕ್ಕೆ ಇರಲಿಲ್ಲ. ಹಚ್ಚಿ ಬಿಸ್ಲಾಗಿ ಯಾರತ್ತ ಅಂತೇಳಿ ಅದೇ ಮೋದಿ ಅಷ್ಟೇನೆ. ನೋಡಿ ಮಂತಕ್ಕೆ ಹೋಗಿ ಕೇಳಿದ್ಕೆ ನನಗೆ ಕೇಳಲೇ ಇಲ್ಲ ಅಂತಂದು. ಈಗ ನೋಡಿರಿ ಹಿಂಗೆ ಹೇಳ್ತೀಯ, ದಿನಕ್ಕೊಂದೊಂದು ಮಾತಾಡ್ತೀಯ, ಕ್ಷಣಕ್ಕೊಂದೊಂದು ಮಾತಾಡ್ತೀಯ ಕಣ ಅಣ್ಣ ನೀನು. ಹೆಂಗೆ ಬೇಕಾದ್ರೂ ಮಾತಾಡ್ತೀಯ, ಹೆಂಗೆ ಬೇಕಾದ್ರೂ ತಿರುವಾಡೋದು ಬಿಡ್ತೀಯ, ಹೆಂಗೆ ಬೇಕಾದ್ರೂ ಮಾತಾಡೋದು ಕಲ್ತಿದ್ಯಾ ಬಿಡು ನೀನು. ಅದೇ ಮತ್ತು ಈ ಶೆಡೆಗೆ ನೀನು ಪುಕ್ಸೆಟ್ಟಿ ನೀರು ಇಕ್ಕೆಮಕ್ಕೆ ಬಿಟ್ಟಲ್ಲ, ಅದಕ್ಕೆ ಬೆಲೆ ಗೊತ್ತಾಗಲಿ ಈ ಶೆಡೆಗೆ. ಶೆಡೆ ಫಸ್ಟ್ ದುಡ್ಡು ಕೊಟ್ಟು ಇಕ್ಕೆ ಮತ್ತೆ ಕಲಿ. ನೀನು ಹಂಗೆ ಮಾತಾಡಬೇಡ ನೋಡೋವೇದು, ಹೇಳಿರ್ತೀನಿ. ಏನು ಹಂಗೆ ಮಾತಾಡ್ತಾ ಇದೆಯಾ? ನೀನು ಹಂಗೆ ಮಾತಾಡಬೇಡ. ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ನೋಡು ಸರಿ ಹೋಗೋದಿಲ್ಲ. ಮಾತಾಡ್ದಿಲ್ದಂಥದ್ದೇನು ಅವ್ನು ಪಾಪ ಹೆಂಗನ ಬಿಟ್ಟವನೆ. ನಿನಗೆ ಒಂದಿಟ್ಟು ನಾಷ್ಟೇ ಮನ ಮರ್ಯಾದಿಲ್ಲ, ಹೆಂಗೆ ಬಿಟ್ಟವನಲ್ಲ ಬಿಡು. ನನ್ನ ತಮ್ಮ ಅಂತ ಹೇಳಿ ಒಂದೀಟನ ನಾನು ನಿನಗೆ ಮನಸ್ಸಿಗೆ ಒಂದು ಸಲ ಹೇಳು. ಎಲ್ಲೊದ್ದು ಪುರಾಣ ಮಾಡೋಕೆ ಹೋಗ್ತೀಯ ನೀನು? ಫಸ್ಟ್ ದುಡ್ಡು ಕೊಡೋದು ಕಲಿ ಹೇಳ್ತೀನಿ. ಇಲ್ಲ ಅಣ್ಣ, ನೀನು ಇಷ್ಟೇ ಬೇಡ. ನಾನು ಈ ಕಡ್ಡಿತ್ವಾಗಿ ಹೇಳ್ತಾ ಇದ್ದೀನಿ, ಕಡ್ಡಿ ಹೇಳ್ತಾ ಉಂಟಾಗಂಗೆ ನಾನು ತಸ್ಕ ಪಿಸ್ಕೆ ಮಾತಾಡೋಕೆ ಹೋಗಲ್ಲ. ಫಸ್ಟು ನೀನು ದುಡ್ಡು ಕೊಟ್ಟು ಆಮೇಲೆ ಈಕೆ ಮತ್ತು ಕಲಿ ಅಷ್ಟೇ. ಫಸ್ಟ್ ದುಡ್ಡು ಕೊಡೋದು ಕಲಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಣ್ಣಗೆ ನಾನು ನೀರಿಕ್ಕೆ ಬೇಡ ಅಂತ ಹೇಳಿ ಹೇಳ್ಬಿಟ್ಟೆ. ಯಾಕಂದರೆ ಇವ್ನಿಗೆ ಅಷ್ಟು ಜಂಬ ಐತೆ, ಅದಕ್ಕೋಸ್ಕರ ಬಿಡಲಿಲ್ಲ ಅಂದ್ರೆ ಗೊತ್ತಾಗುತ್ತೆ. ಇವನಿಗೆ ಅದಕ್ಕೆ ಖರ್ಚು ಕೊಡು ಇಕ್ಕೆ ಅಂತ ಹೇಳಿದ್ದೀನಿ. ಮುಂದೆ ಕಷ್ಟ ಸುಖ ಅಂದಾಗ ಅವ್ರಿಗೆ ಕೊಡೋಕ್ಕಾಗುತ್ತೆ ವಾಪಸ್ ದುಡ್ಡು ಇಕ್ಕೊಂಡು ಅಂತ. ಈಗ ಬಿಟ್ಟರೆ ಇನ್ನೂ ಅವ್ರು ಜಂಬ ಮಾಡ್ತಾರೆ. ಅದಕ್ಕಾಗಿನೇ ಗಂಡ ಹೆಂಡ್ತಿ ಇಬ್ಬರು ಅಂತವ್ರೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.